ವಿಧಾನಸಭಾ ಕ್ಷೇತ್ರ ಶಿಡ್ಲಘಟ್ಟ ನಗರ ಪೌರಾಯುಕ್ತ ವಿರುದ್ಧ ಏನಂತಂದ್ರೆ ಕಾಂಗ್ರೆಸ್ ಮುಖಂಡರು ಒಂದು ಅವಾಚ್ಯ ಶಬ್ದ ಕೇಸು ಪ್ರಾಣ ಬೇಗಕ್ಕೆ ಹಾಕಿರೋದು ಸಾಕಷ್ಟು ಏನಂತಂದ್ರೆ ಚರ್ಚೆ ಆಗಿದೆ, ರಾಜ್ಯ ಮಟ್ಟ ಸುದ್ದಿಯಾಗಿದೆ. ಇದ್ರ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ? ನೋಡಿ, ಶಿಡ್ಲಘಟ್ಟ ಬೆಂಗಳೂರಿಗೆ ಬಹಳಷ್ಟು ಹತ್ತಿರವಾಗಿ ಮುಂದೆ ಭವಿಷ್ಯದಲ್ಲಿ ಒಂದು ಉಜ್ವಲವಾದಂಥ ಭವಿಷ್ಯ ಇರೋಂಥ ಕ್ಷೇತ್ರ. ಈ ಕ್ಷೇತ್ರದ ಒಂದು ನಗರಾಡಳಿತ ಏನು ಪೌರಾಯುಕ್ತ ಇದ್ದರು, ನಗರಸಭೆ ಪೌರಾಯುಕ್ತರು ಒಂದು ಮಹಿಳಾ ಅಧಿಕಾರಿ ಬಗ್ಗೆ ಸ್ವಲ್ಪ ರಾಜೀವ್ ಗೌಡರು ಪದ ಬಳಕೆ ಮಾಡಿರೋಂಥದ್ದು ಮತ್ತು ಒಂದು ಮಹಿಳೆ ಅಂತ ಗೊತ್ತಿದ್ರು ಸಹ ಅವ್ರ ಹತ್ರ ಮಾತಾಡಬೇಕಾದ್ರೆ ಒಂದಷ್ಟು ಪದಗಳನ್ನ ಬಳಸಿರೋಂಥದ್ದು ಮತ್ತು ಒಂದು ರೀತಿ ಅಶ್ಲೀಲ ಪದಗಳನ್ನ ಬಳಸಿರೋಂಥದ್ದನ್ನು ಸಹ ನಾವು ನೋಡ್ತಾ ಇದ್ವಿ. ಏನೇ ಇದ್ರೂ ಸಹ ಮಹಿಳಾ ಅಧಿಕಾರಿ ಜೊತೆ ಮಾತಾಡಬೇಕಾದ್ರೆ ಒಂದು ಸಂಯಮ ಕಾಯ್ಕೊಳ್ಬೇಕಿತ್ತು. ಮತ್ತು ಬೇರೆ ರೀತಿಯೇ ಮಾತಾಡೋದಕ್ಕೆ ಒಂದು ಬ್ಯಾನರ್ ವಿಚಾರಕ್ಕೆ, ಒಂದು ಸಣ್ಣ ವಿಚಾರಕ್ಕೆ ಈ ರೀತಿ ಆಗ್ತಾ ಇರೋಂಥದ್ದು ನಮಗೂ ಸಹ ಭಾಳಷ್ಟು ಮುಜುಗರ. ಸಾಕಷ್ಟು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರೋದು ಒಂದು ರೀತಿ ನೋವಿನ ಸಂಗತಿ. ನಿಟ್ಟಿನಲ್ಲಿ ಮಹಿಳಾ ಅಧಿಕಾರಿಗೆ ಒಂದು ಕ್ಷಮೆನ ಕೇಳೋಂಥದ್ದಾಗಬೇಕು. ಜೊತೆಗೆ ಪೌರ ಕಾರ್ಮಿಕರಿಗೂ ಸಹ ಈಗಾಗಲೇ ಕೆಲಸ ನಿಲ್ಲಿಸಿರೋಂಥದ್ದಾಗಿದೆ ನಮ್ಮ ನಗರಸಭೆಯಲ್ಲಿ. ಅವರು ಸಹ ತಮ್ಮ ಕೆಲಸಗಳು ಮುಂದುವರಿಬೇಕು. ಯಥಾವತ್ತಾಗಿ ಹಬ್ಬ ಇರೋದ್ರಿಂದ ಕೆಲಸಗಳು ಮಾಡೋಂಥದ್ದಾಗಲಿ, ಮತ್ತು ಯಾರೆಲ್ಲ ನೋವಾಗಿದೆ ಅವರು ಸಹ ಇದಕ್ಕೆ ತಪ್ಪಾಗಿರೋಂಥ ರಾಜೇಗೌಡರು ಕ್ಷಮೆ ಕೇಳಲಿ ಅಂತೇಳಿ ನಾನು ಸವಿನಯದಿಂದ ಕೇಳ್ಕೊಳ್ತೀನಿ. ಈಗಾಗಲೇ ನಂತರ ರಾಜೇಗೌಡರ ವಿರುದ್ಧ ಶಿಡ್ಲಘಟ್ಟ ನಗರ ಇದರಲ್ಲಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಈ ವಿಚಾರ ಈಗಾಗಲೇ ಕಾನೂನು ಕ್ರಮ ಏನಾಗಬೇಕಿತ್ತು ಅದನ್ನ ಒಂದಷ್ಟು FIR ಆಗಿ ಅವರ ವಿಚಾರದಲ್ಲಿ ಒಂದಷ್ಟು ಪೊಲೀಸ್ ಇಲಾಖೆಯಿಂದ ಏನು ತನಿಖೆ ಮಾಡಬೇಕು ಅದು ಆಗ್ತಾ ಇದೆ. ಪಕ್ಷದಲ್ಲೂ ಸಹ ಈ ವಿಚಾರವಾಗಿ ಚರ್ಚೆಗಳಾಗ್ತಾ ಇದೆ. ಮುಂದಿನ ದಿನಗಳೆಲ್ಲ ಒಳ್ಳೇದಾಗ್ತದೆ, ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು ಹೇಳ್ತೀನಿ. ಈ ಹಿಂದೆ CM ಕಾರ್ಯಕ್ರಮದ ಸೆಂಟ್ರಲ್ಲಿ ಬ್ಯಾನರ್ ವಿಚಾರ ಸ್ವಲ್ಪ ಗಲಾಟೆ ಆಗಿತ್ತು ಅನ್ನೋದು ಕೇಳಿ ಬರ್ತಾ ಇದೆ. ಈ ಪದೇ ಯಾಕೆ ಈ ಬ್ಯಾನರ್ ವಿಚಾರ ಇದು ನೋಡಿ, ನಾವು ರಾಜಕಾರಣ ಸಾರ್ವಜನಿಕರ ಬದುಕಿನಲ್ಲಿ ಕೆಲಸ ಮಾಡಬೇಕು ಅಂತ ಬಂದಾಗ ತಾಳ್ಮೆ, ಸಂಯಮ, ಬಹಳಷ್ಟು ಸಹನೆ ಇರೋಂಥದ್ದಾಗಬೇಕು. ನಮ್ಮಲ್ಲಿ ಎಷ್ಟೇ ಶಕ್ತಿ ಇದ್ರೂ ಸಹ ಜನ ಜೊತೆ ಹೋದಾಗ ಜನಗಳಿಗೆ ಏನೆಲ್ಲ ಅನುಕೂಲ ಆಗ್ತದೆ ಆ ಕೆಲಸಗಳು ಮಾತ್ರ ನಾವು ಮಾಡೋಂಥದ್ದಾಗಬೇಕು. ಆ ನಿಟ್ಟಿನಲ್ಲಿ ಪ್ರತಿ ಹಂತದಲ್ಲೂ ಸಹ ನಾವು ತಾಳ್ಮೆ ಕಳ್ಕೊಳ್ಳದೆ ಈ ರಾಜಕಾರಣಕ್ಕೆ ಬಂದಾಗ ರಾಜಕೀಯ ಮಾಡ್ತೀವಿ ಅಂತ ಹೊರಟಾಗ ನೇರ ಹಣಾಹಣಿಗಳು, ಜಿದ್ದಾಜಿದ್ದಿಗಳು ಮತ್ತು ಒಂದಷ್ಟು ವೈಷಮ್ಯಗಳು ಇವೆಲ್ಲನೂ ಸಹ ಈ ಬದುಕಿನಲ್ಲಿ ಸರ್ವೇ ಸಾಮಾನ್ಯ. ಆದರೆ ಅವೆಲ್ಲನೂ ಮೀರಿ ಹೊರಟಾಗ ರಾಜಕೀಯದ ಪ್ರಬುದ್ಧತೆ ನಾವು ಮೆರಿಬೇಕಾಗ್ತದೆ. ರಾಜಕೀಯದ ಒಂದು ಅನುಭವನೂ ಸಹ ನಮಗೆ ಭಾಳ ಮುಖ್ಯ ಆಗ್ತದೆ. ಆ ಅನುಭವ ಅವೆಲ್ಲನೂ ಸಹ ಮುಂದಿನ ದಿನದಲ್ಲಿ ಎಲ್ಲರ ಭವಿಷ್ಯನ ಕಟ್ಕೊಳ್ಳೋದಕ್ಕೆ ರಾಜಕಾರಣಿಗಳು ದಾರಿ ಆಗ್ತದೆ. ಆ ಥರದ್ದು ಒಂದು ಪ್ರೌಢಿಮೆ ರಾಜೇಗೌಡರು ಮೆರೀಲಿ. ಮತ್ತೆ ಈ ರೀತಿ ಮುಜುಗರ ಆಗೋಂಥ ವಾತಾವರಣಗಳು ನಮ್ಮ ಶಿಡ್ಲಘಟ್ಟಕ್ಕೆ ಬೇಡ ಅಂತೇಳಿ, ಹಂಗಾಗಬಾರ್ದು ಅಂತೇಳಿ ನನ್ನ ಮನವಿ. ಮಹಿಳಾ ಅಧಿಕಾರಿ ಏನಾದ್ರು ತಪ್ಪು ಮಾಡಿದ್ರೆ ಬೇರೆ ರೀತಿ ಇರೋದು, ಏನಂತಂದ್ರೆ ಅವ್ರಿಗೆ ಬೇರೆ ರೀತಿ ಹೇಳೋದು, ಈ ರೀತಿ ಧಮಕಿ ಹಾಕೋದು ಎಷ್ಟು ಮಾತ್ರ ಸರಿ ಅಂತ ಒಬ್ಬ ಮಹಿಳಾ ಅಧಿಕಾರಿ ರಾಜ್ಯದಲ್ಲಿ ಮಹಿಳೆಯರು ಯಾವ ರೀತಿ ಕೆಲಸ ಮಾಡ್ತಾರೆ? ಅಲ್ಲ, ಅಧಿಕಾರಿಗಳು ಈ ವ್ಯವಸ್ಥೆಯ ಪ್ರಜಾಪ್ರಭುತ್ವದಲ್ಲೂ ಒಂದು ಅಂಗ. ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವೆಲ್ಲಕ್ಕೂ ಸಹ ನಾವು ಗೌರವ ಕೊಡೋಂಥದ್ದು ನಮ್ಮೆಲ್ಲರ ಒಂದು ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ. ಮೊದಲು ನಾವು ಗೌರವ ಕೊಡೋಂಥದ್ದಾಗಬೇಕು. ಮತ್ತು ಜೊತೆಯಲ್ಲಿ ಅಧಿಕಾರಿಗಳು ನಾವು ತಗೊಂಡು ಕೆಲಸ ಮಾಡೋಂಥದ್ದು ಈ ವ್ಯವಸ್ಥೆಯಲ್ಲಿ ಆದ್ರೇ ನಾವು ಎಲ್ಲ ಕೆಲಸಗಳನ್ನು ಸಹ ಸಂಪೂರ್ಣವಾಗಿ ಮಾಡೋದಕ್ಕೆ, ಸಾರ್ವಜನಿಕರ ಸಮಸ್ಯೆಗಳಿಗೆ ಧ್ವನಿ ಆಗೋದಕ್ಕೂ ಸಹ ನಮಗೆ ದಾರಿ ಆಗೋಂಥದ್ದು. ಆ ನಿಟ್ಟಿನಲ್ಲಿ ಆ ಧ್ವನಿ ಆಗೋಂಥ ಕೆಲಸ ನಾವು ಮಾಡಬೇಕು. ಬಿಟ್ಟರೆ ಅದನ್ನು ಬಿಟ್ಟು ಬೆಂಕಿ ಸುಡ್ತೀನಿ ಈ ರೀತಿಯಾದಂಥ ಒಂದು ಪ್ರಚೋದನೆ ಮಾಡೋಂಥದ್ದು ನಾವು ಮಾಡಬಾರ್ದು. ಆ ರೀತಿಯ ಪ್ರಚೋದನಾ ವಿಚಾರವಾಗಿ ಈಗಾಗಲೇ ಪಕ್ಷನೂ ಸಹ ಸಾಕಷ್ಟು ಒಂದು ಹಂತನ ಮೀರಿ ಈ ಕಾಯ್ದೆನೂ ತರ್ತಾ ಇರೋಂಥದ್ದು. ಇವೆಲ್ಲನೂ ಸಹ ನಾವುಗಳು ಅಳವಡಿಸ್ಕೊಂಡು ತದನಂತರ ಸಮಾಜದಲ್ಲೂ ಸಹ ಹಂಗೆ ನಡ್ಕೊಬೇಕು ಅಂತೇಳಿ ನನ್ನ ಭಾವನೆ.